ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ. ಆರ್ಯನ್ ಮೇಲಿಂದ ಕೆಳಕ್ಕೆ ಬರೋದನ್ನು ನೋಡಿದ ಜಾಹ್ನವಿಗೆ ಆರ್ಯನ್ ಏನಂತಾನೋ ಅಂತ ಮೈಯೆಲ್ಲ ಬೆವರ್ತಾ ಇತ್ತು. ಅಲ್ಲಿವರೆಗೆ ಧೈರ್ಯವಾಗಿದ್ದ ಜಾಹ್ನವಿಗೆ ಆರ್ಯನನ್ನು ನೋಡ್ತಾನೆ ಭಯ ಶುರುವಾಯಿತು. ಆದರೆ ವೈಶಾಲಿ ಮಾತ್ರ ಯಾವುದೇ ಹೆದರಿಕೆ ಇಲ್ಲದೆ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ಲು. ಆರ್ಯನ್ ಅಲ್ಲೇ ನಿಂತು ಹಾಗೇನೆ ನೋಡ್ತಾ ಇದ್ದರೆ ಶಿವಾನಿ ಅಣ್ಣ ಅಂತ ಮೆಲ್ಲಗೆ ಕರೆದ್ಲು. ಅವ್ರು ಯಾಕೆ ಬಂದಿದ್ದಾರೆ ಅಂತ ಅರ್ಥವಾಗದೆ ಆರ್ಯನ್ ಶಿವಾನಿ ಕಡೆ ನೋಡಿ, ಜಾಹ್ನವಿ ನೀ ಯಾಕೆ ಇಲ್ಲಿಗೆ ಬಂದಿದ್ದ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ ಅಂತ ಹೇಳಿದ್ಲ ಶಿವಾನಿ ಅಂತ ಕೇಳ್ದ ಆರ್ಯ. ಇಲ್ಲ ಅಣ್ಣ, ಈ ಮಧ್ಯೆ ನಾವು ಫೋನಲ್ಲಿ ಮಾತನಾಡ್ಕೊಂಡಿಲ್ಲ ಅಂದು ಶಿವಾನಿ. ಅಲ್ಲಿರುವ ಸೂಟ್ಕೇಸ್ಗಳನ್ನು ನೋಡಿ ಆರ್ಯನ್ಗೆ ಏನೂ ಅರ್ಥ ಆಯಿತು. ಆದರೆ ಜಾಹ್ನವಿ ಅಂತಹ ಕೆಲಸ ಮಾಡುವ ಹುಡುಗಿಯಲ್ಲ ಅಂದ್ಕೊಂಡ್ರು ಕಣ್ಮುಂದೆ ಕಾಣ್ತಾ ಇರೋದನ್ನು ಸುಳ್ಳು ಅನ್ನಲು ಸಾಧ್ಯ ಇಲ್ಲ ಅಲ್ವಾ. ಯಾವುದಾದ್ರೆ ಏನಾಯಿತು ಅಂತ ಕೆಳಗಡೆ ಬಂದು ಇಬ್ಬರ ಎದುರು ನಿಂತನು ಆರ್ಯ. ಆರ್ಯನ್ ಬರೋದನ್ನು ನೋಡಿ ಶರ್ಮಿಳಾ ಎದ್ದು ನಿಂತು, ಇವರಿಬ್ಬರು ನಿನಗಾಗಿ ಬಂದಿದ್ದಾರಂತೆ ಆರ್ಯನ್. ಯಾಕೆ ಬಂದಿದ್ದಾರೆ ಅಂದರೆ ಏನೂ ಹೇಳ್ತಿಲ್ಲ, ನೀನು ಬಂದ್ರೇ ಹೇಳ್ತಾರಂತೆ ಅಂದ್ಲು. ಜಾಹ್ನವಿ ಎದುರು ನಿಂತು ಏನು ವಿಷಯ ಹೇಳು ಅಂದನು ಆರ್ಯ. ವೈಶಾಲಿ ಏನೋ ಹೇಳಲು ಹೋದಾಗ ನಿನ್ನ ಹತ್ರ ಆಮೇಲೆ ಬರ್ತೀನಿ, ನೀನು ಸುಮ್ಮನೆ ಇರು ಅಂತ ಸೀರಿಯಸ್ ಆಗಿ ಹೇಳ್ದ ಆರ್ಯ. ಆರ್ಯನಷ್ಟು ಕೋಪದಿಂದ ಹೇಳೋ ಅಷ್ಟರಲ್ಲಿ ವೈಶಾಲಿ ಬಾಯನ್ನು ಮುಚ್ಕೊಂಡು ಸುಮ್ಮನೆ ನಿಂತಳು. ಇತ್ತ ಜಾಹ್ನವಿಗಂತೂ ಆರ್ಯನನ್ನು ಹಾಗೆ ನೋಡ್ತಲೇ ಮೈ ನಡುಗ್ತಾ ಇತ್ತು. ನಿನ್ನನ್ನೇ ಕೇಳ್ತಾ ಇರೋದು ಜಾಹ್ನವಿ, ಇಷ್ಟು ಬೆಳ್ಳಂಬೆಳಗ್ಗೆ ಸೂಟ್ಕೇಸ್ ತಗೊಂಡು ಯಾಕೆ ಬಂದೆ ಅಂತ ಮತ್ತೊಮ್ಮೆ ಕೇಳ್ದ ಆರ್ಯ. ಭಯದಿಂದ ಅವಳಿಗೆ ಬಾಯಲ್ಲಿ ಮಾತೇ ಬರ್ತಾ ಇಲ್ಲ. ನಿನ್ನನ್ನೇ ಕೇಳ್ತಿರೋದು, ಉತ್ತರ ಕೊಡದೆ ಬೆಲ್ಲ ಕಚ್ಚಿದ ಗುಂಡಿನ ಥರ ಇದ್ರೆ ನನಗೇನು ಗೊತ್ತು ಅಂತ ಗದರಿಸಿದ. ಅದು ಆರ್ಯನ್ ಅವರೇ, ನಾನು ಇಲ್ಲಿಗೆ ಅಂತ ಭಯದಿಂದ ನಡುಗ್ತಾ ಇದ್ರೆ ಶರ್ಮಿಳಾ ನೋಡಿ ಬಂದ ವಿಷಯ ಹೇಳಿದೆ ಯಾಕೆ ಹಾಗೆ ನಟಿಸ್ತಿದೀಯಾ ಅಂತ ಕೋಪದಿಂದ ಅಂದ್ಲು. ಜಾಹ್ನವಿ ಆರ್ಯನ್ ಕಡೆ ನೋಡಿ ಹೇಳಲು ಭಯ ಆಗಿ ತಲೆ ತಗ್ಗಿಸಿ, ನೀವು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದೀರಾ ಅಲ್ಲ, ಈ ಮನೆಯಲ್ಲಿ ಸೊಸೆಯಾಗಿ ಇಲ್ಲಿಗೆ ಇರಲು ಬಂದಿದ್ದೀನಿ ಅಂತ ಹೇಳಿದ ಕೂಡಲೇ ಆರ್ಯನ್ಗೆ ಕೋಪದಿಂದ ಮುಷ್ಟಿಯನ್ನು ಹಿಡಿದ. ಶರ್ಮಿಳಾಳಿಗಂತೂ ಜಾಹ್ನವಿ ಹೇಳಿದ ಕೇಳಿ ತಲೆ ಕೆಲಸ ಮಾಡೋದೇ ನಿಂತು ಹೋಯಿತು. ಆರ್ಯನ್ ಏನು ಮಾತನಾಡದೇ ಇರೋದನ್ನು ನೋಡಿ ಮೆಲ್ಲನೆ ತಲೆ ಎತ್ತಿ ನೋಡಿದ. ಜಾಹ್ನವಿ ಭಯದಿಂದ ಸ್ತಬ್ಧಳಾದ್ಲು. ಆರ್ಯನ್ ಕಣ್ಣುಗಳನ್ನು ಕೆಂಪು ಮಾಡಿಕೊಂಡು ಜಾಹ್ನವಿ ಕಡೆ ಕೋಪದಿಂದ ನೋಡಿ, ನಾನು ನಿನ್ನನ್ನು ಮೋಸ ಮಾಡಿದೆ ಅಂದ್ಕೊಂಡು ನೇರವಾಗಿ ಮನೆಗೆ ಬಂದು ನಮಗೆ ಮದುವೆಯಾಗಿದೆ ಅಂತ ಮನೆಯವರಿಗೆ ಹೇಳಲು ಬಂದಿದ್ದೀಯಾ ಅಂತ ಕೇಳ್ದ. ನನ್ನ ಉದ್ದೇಶ ಅದು ಅಲ್ಲ ಆರ್ಯನ್ ಅವರೇ ಅಂತ ಹೇಳಲು ಹೋದರೆ, ಬಾಯಿ ಮುಚ್ಚು ಜಾಹ್ನವಿ ಅಂತ ಕೋಪದಿಂದ ಕಿರ್ಚ್ತಾ, ನಿನ್ನ ಮುಖ ನೋಡ್ಬೇಕಂದ್ರೆ ಅಸಹ್ಯ ಆಗ್ತಿದೆ. ನಮ್ಮ ಮನೆಯಲ್ಲಿ ಈಗ ಈ ಪರಿಸ್ಥಿತಿ ಏನಿದೆ ಅಂತ ಗೊತ್ತಿದ್ದು ಕೂಡ ನೀನು ನಾನು ಮದುವೆ ಮಾಡ್ಕೊಂಡಿದ್ದೇವೆ ಅಂತ ಗಲಾಟೆ ಮಾಡಲು ಬಂದಿದ್ದೀಯಾ ಅಂದರೆ ನಿನ್ನನ್ನು ಏನು ಅನ್ಬೇಕು ಅಂದನು ಆರ್ಯ. ನೀವು ನನಗೆ ಎಲ್ಲಿ ದೂರವಾಗ್ತಿರೋ ಅನ್ನೋ ಭಯದಿಂದ ಹೀಗೆ ಬಂದೆ ಅಷ್ಟೇ ಆರ್ಯ. ಅತ್ತ ನಿಮ್ಮನ್ನು ಇಬ್ಬಂದಿ ಸಿಲುಕಿಸ್ಬೇಕಂತ ಅಲ್ಲ ಆರ್ಯನ್ ಅವರೇ ಅಂದ್ಲು. ನಿಮ್ಮ ಮೇಲೆ ಮೋಹ ಬಂದು ತಾಳಿ ಕಟ್ಟಿ ನಿನ್ನನ್ನು ಬಳಸ್ಕೊಂಡು ಬಿಟ್ಬಿಡ್ತೇನೆ ಅನ್ನೋ ಭಯದಿಂದ ಬಂದಿದ್ದೀಯಾ ಅಂತ ಅವಳನ್ನೇ ತೀಕ್ಷ್ಣವಾಗಿ ನೋಡ್ತಾ ಕೇಳ್ದ. ನೀವು ಹಾಗೆ ಅಂದರೆ ನಾನು ಏನು ಹೇಳಲಾರಿ ಆರ್ಯನ್ ಅವರೇ ಅಂದ್ಲು. ನೀನೇನು ಹೇಳುವ ಕೆಲಸ ಇಲ್ಲ ಜಾಹ್ನವಿ, ನೀನು ಬಂದ ರೀತಿ ಹೇಳ್ತಾ ಇದೆ. ಇಲ್ಲಿ ಚಲಾವಣೆಯಲ್ಲಿ ಇರಬೇಕು ಅಷ್ಟೇ ತಾನೇ ನೀನು. ಇಂದಿನಿಂದ ನೀನು ಈ ಮನೆಯ ಸೊಸೆಯಾಗಿಯೇ ಇರ್ತೀಯ, ಆದರೆ ನಾನು ಹೆಂಡತಿಯಾಗಿ ಅಲ್ಲ ಅಂದನು ಆರ್ಯ. ಆರ್ಯನ್ ಅವರೇ, ನಾನೇನು ನಿಮ್ಮ ಆಸ್ತಿ ನೋಡಿ ಈ ಮನೆಗೆ ಬಂದಿಲ್ಲ, ನಿಮ್ಮ ಹೆಂಡತಿಯಾಗಿ ಇರೋಣ ಅಂತಲೇ ಬಂದಿದ್ದು. ನಿನಗೆ ನಿಜವಾಗಿಯೂ ನನ್ನ ಮೇಲೆ ನಂಬಿಕೆ ಇದ್ದಿದ್ರೆ ನೀನು ಹೀಗೆ ನನ್ನನ್ನು ಕೇಳದೆ ಬರ್ತಾ ಇರಲಿಲ್ಲ. ನೀನು ಹೀಗೆ ಮಾಡ್ತೀಯ ಅಂತ ನಾನು ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಅಂತ ಬೇಸರದಿಂದ ಅಂದ ಆರ್ಯ. ಆರ್ಯನ್ ಬೇಸರ ಪಟ್ಕೊಳ್ಳೋದನ್ನು ನೋಡಿ ಜಾಹ್ನವಿ ತಾನು ಏನಾದರೂ ಅವಸರದ ನಿರ್ಧಾರ ತಗೊಂಡು ಬಂದ ಅಂತ ಯೋಚಿಸುತ್ತಾ ವೈಶಾಲಿನ ನೋಡಿ, ಇಲ್ಲ, ನಾನು ಈಗ ಬಂದಿದ್ದೇ ಒಳ್ಳೆಯದಾಯಿತು ಅಂದ್ಕೊಂಡ್ಳು. ಇದೆಲ್ಲವನ್ನ ನೋಡ್ತಾ ಇದ್ದ ಶರ್ಮಿಳಾಳಿಗೆ ಇಲ್ಲಿ ನಿಜವಾಗ್ಲೂ ಅಸಲಿಗೆ ಏನು ನಡೀತಿದೆ ಅನ್ನೋದು ಗೊಂದಲವಾಗಿತ್ತು. ಆರ್ಯನ್ ನಮಗೆ ತಿಳಿಯದಂತೆ ಮದುವೆ ಮಾಡ್ಕೊಂಡ, ಅಸಲಿಗೆ ಅದು ಹೇಗೆ ಸಾಧ್ಯ
ಮಾಡ್ಕೊಂಡಿದ್ರು ಇಷ್ಟು ದಿನ ಮನೆಯಲ್ಲಿ ಯಾಕೆ ಹೇಳಲಿಲ್ಲ? ಈ ಮನೆಯಲ್ಲಿ ನಡೆಯಬಾರದೆಲ್ಲ ನಡೀತಾ ಇದೆ. ಇದನ್ನು ಮದುವೆಯಾಗಿದ್ದಾನೆ ಸರಿ, ಹಾಗಾದರೆ ಇವಳು ಯಾರು? ಅಂದರೆ ವೈಶಾಲಿನ ಉದ್ದೇಶಿಸಿ ಹೇಳ್ತಾ ಇದ್ಲು. ಇವಳೇನು ಹೇಳಿ ಶಾಕ್ ಕೊಡ್ತಾಳೋ ಅಂತ ನೋಡ್ತಾ ಇದ್ಲು. ಜಾಹ್ನವಿ ಏನು ಮಾತಾಡದೇ ಇದ್ದಾಗ ಆರ್ಯನ್ ವೈಶಾಲಿಯ ಕಡೆ ತಿರುಗಿ, ನೀನು ಯಾಕೆ ಹೀಗೆ ಬಂದೆ? ಅವಳಿಗೆ ತಾಳಿ ಕಟ್ಟಿದ್ದೇನೆ, ಹಾಗಾಗಿ ಅವಳು ಇಲ್ಲಿಗೆ ಬಂದಿದ್ದಾಳೆ. ಆದರೆ ನೀನು ಯಾಕೆ ಸೂಟ್ಕೇಸ್ ಸಮೇತ ಬಂದೆ ಅಂತ ಕೇಳ್ದ ಆರ್ಯ. ವೈಶಾಲಿ ಏನು ಹೆದರದೆ, ಆರ್ಯ ಅವಳಿಗೆ ನೀನು ತಾಳಿ ಹೇಗೆ ಕಟ್ಟೆ ಅಂತ ನನಗೆ ಗೊತ್ತು, ಆದರೆ ನಾನು ಈ ವಿಷಯ ಮಾತಾಡಲು ಬಂದಿಲ್ಲ. ಒಂದು ಕಾಲದಲ್ಲಿ ನಾವು ಪ್ರೀತಿಸ್ಕೊಂಡಿದ್ವು ಅಲ್ವಾ? ನನ್ನ ಕೊನೆಯ ಕ್ಷಣಗಳನ್ನು ನಾನು ನಿನ್ನ ಜೊತೆ ಕಳಿಬೇಕು ಅಂತ ಬಂದಿದ್ದೀನಿ. ನಿನಗೆ ಹೇಳಿದರೆ ನೀನು ಕೇಳ್ತಾ ಇಲ್ಲ ಅಂತ ಹೀಗೆ ಮನೆಗೆ ಬಂದೆ. ಮನೆಗೆ ಬಂದಮೇಲೆ ನೀನು ನನ್ನನ್ನು ಹೊರಗೆ ಹಾಕೋದಿಲ್ಲ ಅಂತ ನನಗೆ ಗೊತ್ತು. ಇದು ನನ್ನ ಕೊನೆಯ ಆಸೆ ಆರ್ಯ ಅಂತ ಕೇಳಿದ್ಲು. ನನ್ನ ಸಂಬಂಧವಿಲ್ಲದೆ ನೀವಿಬ್ಬರು, ಅಂದರೆ ನನ್ನನ್ನು ಕೇಳದೆ ನೀವಿಬ್ಬರು ಇಲ್ಲಿಗೆ ಬಂದಿದ್ದೀರಿ. ಒಬ್ಬರು ತಾಳಿ ಕಟ್ಟಿದ ಹೆಂಡತಿ, ಇನ್ನೊಬ್ಬರು ಪ್ರೀತಿಸಿದ ಪ್ರೇಯಸಿ. ನನ್ನ ಮೇಲೆ ಅಥವಾ ನನ್ನ ಮಾತಿನ ಮೇಲೆ ಇಬ್ಬರಿಗೂ ಕಿಂಚಿತ್ತು ಗೌರವ ಇಲ್ಲದೆ ಹೀಗೆ ಬಂದು ನನ್ನ ದೃಷ್ಟಿಯಲ್ಲಿ ನೀವು ಇದ್ದು ಕೂಡ ಇಲ್ದಂತಾಗಿದ್ದೀರಿ. ನೀವು ಎಷ್ಟು ದಿನ ಬೇಕೋ, ಎಷ್ಟು ದಿನ ಇರ್ತೀರೋ ಅಷ್ಟು ದಿನ ಇಲ್ಲಿ ಇದ್ದು ಆಮೇಲೆ ಹೋಗಿ ಅಂದ. ನೀವು ಹೀಗೆ ಮಾಡಿ ನಿಮ್ಮ ಮೇಲಿದ್ದ ಪ್ರೀತಿ ಅಭಿಮಾನವನ್ನು ನೀವೇ ಕಳ್ಕೊಂಡಿದ್ದೀರಿ. ನನ್ನ ಮನಸ್ಸಿನಲ್ಲಿ ನಿಮ್ಮಿಬ್ಬರಿಗೂ ಯಾವುದೇ ಸ್ಥಾನ ಈಗಿಲ್ಲ. ಅದರಲ್ಲೂ ಜಾಹ್ನವಿ, ನಿನ್ನ ಮೇಲೆ ಎಷ್ಟು ಪ್ರೀತಿ ಬೆಳೆಸ್ಕೊಂಡಿದ್ನೋ, ನೀನು ಮಾಡಿದ ಈ ಕೆಲಸದಿಂದ ಅದೆಲ್ಲ ಹೋಯಿತು. ಜೀವನದಲ್ಲಿ ಪ್ರೀತಿಸಿ ಒಂದು ಸಲ ಏಟು ತಿಂದೆ. ಈಗ ಹೆಂಡತಿಯಾಗಿ ನಿನ್ನನ್ನು ಪ್ರೀತಿಸಿ ಮತ್ತೆ ಅದೇ ತಪ್ಪು ಮಾಡಿ ಅನುಭವಿಸ್ತಿದ್ದೇನೆ ಅಂತ ಕೋಪದಿಂದ ಅತ್ತೆ ಹೋದ ಆರ್ಯ. ಆರ್ಯನ್ ಹಾಗೆ ಹೇಳಿದ ಮೇಲೆ ಜಾಹ್ನವಿಗೆ ತುಂಬಾ ನೋವಾಯಿತು. ಆರ್ಯನವರೇ, ನಾನು ಹೇಳದೆ ಬಂದಿದ್ದು ತಪ್ಪೆ, ಆದರೆ ನಾನು ಹಾಗೆ ಬರದೇ ಇದ್ದಿದ್ರೆ ಈ ವೈಶಾಲಿ ನಿಮ್ಮ ಜೀವನಕ್ಕೆ ಬರ್ತಾ ಇದ್ಲೇನೋ ಅಂದ್ಕೊಳ್ತಾ, ಅವಳು ಕೊನೆಯ ದಿನಗಳು ಎಂದು ಏನೋ ಹೇಳಿದ್ಲಲ್ಲ, ಅದರ ಅರ್ಥ ಏನು ಅಂತ ಯೋಚಿಸ್ತಿದ್ಲು. ಶರ್ಮಿಳಾ ಜೊತೆ ಏನು ಮಾತನಾಡದೆ ಆರ್ಯನ್ ಹಾಗೆ ಹೊರಟು ಹೋದ. ಕೂಡಲೇ ಶರ್ಮಿಳಳಿಗಂತೂ ಕೋಪ ಬಂತು. ಹಿರಿಯವಳು ನಾನೊಬ್ಬಳು ಇಲ್ಲಿದ್ದೇನೆ ಅಂತ ಕೂಡ ನನ್ನನ್ನು ನೋಡದೆ ಹಾಗೆ ಹೋಗ್ತಾನಲ್ಲ. ಇವರನ್ನು ಮನೆಯಲ್ಲಿ ಇರಲು ಹೇಳಿ ಹೋದ. ಈಗ ನಾನು ಹೊರಗೆ ಹಾಕಿದರೆ ಏನಂತಾನೋ. ಅಸಲೇ ಈಗ ನಮ್ಮ ಕಾಲ ಚೆನ್ನಾಗಿಲ್ಲ, ಯಾಕೆ ಬೇಕು ಈ ಕಿರಿಕಿರಿ ಅಂದ್ಕೊಂಡು ರಂಗಮ್ಮ ಅಂತ ಕೂಗಿದ್ಲು. ರಂಗಮ್ಮ ಬಂದು ಏನಮ್ಮ ಅಂದ್ಲು. ಇವರಿಬ್ಬರಿಗೂ ರೂಮ್ ತೋರಿಸು ಅಂದು ಶರ್ಮಿಳಾ. ಶಿವಾನಿಯಲ್ಲಿ ನಿಂತು ಎಲ್ಲವನ್ನ ಕೇಳಿ ಶಾಕ್ ಆಗಿದ್ಲು. ಶರ್ಮಿಳಾ ಮಾತು ಕೇಳಿ ಮುಂದೆ ಬಂದು, ನಮ್ಮ ಅತ್ತಿಗೆ ಇನ್ನು ಮುಂದೆ ನನ್ನ ರೂಮ್ನಲ್ಲೇ ಇರ್ತಾರೆ. ರಂಗಮ್ಮ ಅವರ ಲಗೇಜನ್ನು ನನ್ನ ರೂಮ್ಗೆ ಇಡು ಅಂದ್ಲು. ಅವಳು ನಿನ್ನ ರೂಮ್ನಲ್ಲಿ ಯಾಕೆ ಅಂತ ಶರ್ಮಿಳಾ ಗದರಿಸಿದ್ಲು. ನಮ್ಮ ಅತ್ತಿಗೆ ಅಂದಮೇಲೆ ನನ್ನ ರೂಮ್ನಲ್ಲೇ ಇರಬೇಕು ಅಂದ್ಲು ಶಿವಾನಿ. ನಿಮ್ಮ ಅಣ್ಣನೇ ಅವಳು ಹೆಂಡತಿಯಲ್ಲ ಅಂತ ಹೇಳಿ ಹೋದ್ಮೇಲೆ ನೀನು ಯಾಕೆ ಅತ್ತಿಗೆ ಅಂತಿದೀಯಾ? ನಿಮ್ಮ ಅಣ್ಣನಿಗೆ ವಿಷಯ ತಿಳಿಯಿತು ಅಂದರೆ ಏನಂತಾನೋ ಏನೋ ನೋಡು ಅಂದ್ಲು. ಶರ್ಮಿಳಾ ಹೇಳಿದ್ದು ಕೂಡ ನಿಜಾನೇ ಅಂತ ಶಿವಾನಿ ಯೋಚಿಸ್ತಿರುವಾಗ, ಹೌದು ಶಿವಾನಿ, ನನ್ನ ಮೇಲೆ ನಿಮ್ಮಣ್ಣ ಕೋಪದಲ್ಲಿದ್ದಾರೆ. ನಿನ್ನನ್ನು ಏನಾದರೂ ಅಂದರೂ ಬೇಜಾರಾಗುತ್ತೆ ನನಗೆ. ಬೇಡ, ನಾನು ಬೇರೆ ರೂಮ್ನಲ್ಲಿ ಇರ್ತೀನಿ ಅಂದ್ಲು ಜಾಹ್ನವಿ. ಸರಿ ಅದಕ್ಕೆ ರಂಗಮ್ಮ, ಅದಕ್ಕೆ ಸೂಟ್ಕೇಸನ್ನು ಅಣ್ಣನ ಪಕ್ಕದ ರೂಮ್ನಲ್ಲಿ ಇಡು ಅಂದ್ಲು ಶಿವಾನಿ. ಅವಳು ಅಲ್ಲಿ ಇರ್ತಾಳೆ ಸರಿ, ನನಗೆ ಯಾವ ರೂಮ್ ಕೊಡ್ತೀರಾ ಅಂತ ಕೇಳಿದ್ಲು ವೈಶಾಲಿ. ನೀನು ಈ ಮನೆಯ ಅತಿಥಿ, ಹಾಗಾಗಿ ನಿನಗೆ ಈ ಕೆಳಗೆ ಇರುವ ಗೆಸ್ಟ್ ರೂಮೇ ಕೊಡ್ತೀವಿ ಅಂದ್ಲು ಶಿವಾನಿ. ನಾನು ಯಾಕೆ ಗೆಸ್ಟ್ ರೂಮ್ಲಿ ಇರಬೇಕು? ನಾನು ಆರ್ಯನ್ ಎಲ್ಲಿರ್ತಾನೋ ಅಲ್ಲೇ ಇರ್ತೀನಿ, ಅಂದರೆ ಆರ್ಯನ್ ರೂಮ್ನಲ್ಲೇ ಇರ್ತೀನಿ. ರಂಗಮ್ಮ, ನಿಮ್ಮ ಅಯ್ಯನವರ ರೂಮ್ ತೋರಿಸು ಹೋಗೋಣ ಅಂತ ನಡೆಯತೊಡಗಿದ್ಲು. ರಂಗಮ್ಮ ಚಿಕ್ಕಮ್ಮ ಎನ್ನುವಂತೆ ಶಿವಾನಿ ಮುಖ ನೋಡಿದ್ಲು. ನೀನು ನಮ್ಮ ಅಣ್ಣನ ರೂಮ್ನಲ್ಲಿ ಹೇಗಿರ್ತೀಯ ಅಂತ ಶಿವಾನಿ ಕೋಪದಿಂದ ಅಂದ್ಲು. ನಾನು ಎಲ್ಲಿದ್ದರೂ ಆರ್ಯ ನನ್ನನ್ನು ಏನೂ ಅನ್ನಲ್ಲ ಬಿಡು. ರಂಗಮ್ಮ ಬಾ ಅಂದ್ಲು ವೈಶಾಲಿ. ಶರ್ಮಿಳಾ, ಇದೆಲ್ಲ ನೋಡ್ತಾ ಹೋಗು ರಂಗಮ್ಮ, ಆರ್ಯನ್ ರೂಮ್ ತೋರಿಸು ಅಂದ್ಲು. ಶರ್ಮಿಳಾ ಹಾಗೆ ಹೇಳಿದ್ದನ್ನು ನೋಡಿ ಜಾಹ್ನವಿ ಶಾಕಾಗಿ ಶರ್ಮಿಳಾಳನ್ನು ನೋಡ್ತಾ ನಿಂತಳು. ಚಿಕ್ಕಮ್ಮ ಅಂತ ಶರ್ಮಿಳಾಳನ್ನು ಕೋಪದಿಂದ ನೋಡಿ, ನೀವು ಏನು ಮಾಡ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಿದೆ ಮಾಡ್ತಾ ಇದ್ದೀರಾ ಅಂದ್ಲು. ಆಗ ಶಿವಾನಿ
ಹೆಂಡತಿಯಾಗಿ ಅದಕ್ಕೆ ಬೇರೆ ರೂಮ್ನಲ್ಲಿ ಇದ್ದಾರೆ, ಕೇವಲ ಸ್ನೇಹಿತೆ ಅಂತ ಹೇಳುವವಳು ಅಣ್ಣನ ರೂಮ್ನಲ್ಲಿ ಹೇಗಿರ್ತಾಳೆ? ಅವಳು ಕೇಳಿದರೆ ನೀವು ಇರಲು ಬಿಡ್ತೀರಲ್ಲ ಅಂತ ಶಿವಾನಿ ಪ್ರಶ್ನಿಸಿದ್ಲು. ಅವಳು ಕೇಳಿದ್ದಾಳೆ, ಸರಿ ಅಂತ ಹೇಳಿದೆ. ಇದರಲ್ಲಿ ನಂದು ಏನು ತಪ್ಪಿದೆ ಶಿವಾನಿ ಅಂತ ಶರ್ಮಿಳಾ ಉತ್ತರಿಸಿದ್ಲು. ಅವಳು ಕೇಳಿದ ತಕ್ಷಣ ದೊಡ್ಡವರಾಗಿ ನೀವು ಅದಕ್ಕೆ ಒಪ್ಪಿದ್ದು ತಪ್ಪಲ್ವಾ ಅಂದ್ಲು ಶಿವಾನಿ. ಶರ್ಮಿಳಾ ಸಿಟ್ಟಿನಿಂದ ದೊಡ್ಡವಳು ಅಂತ ನೀನು ಹೇಳ್ತಾ ಇದ್ದೀಯಾ, ಆದರೆ ನಿಮ್ಮ ಅಣ್ಣನಿಗೆ ಆ ಗೌರವ ಇದ್ದಿದ್ರೆ ಹೀಗೆ ನಡೆದಿದೆ ಅಂತ ಹೇಳಿ ಹೋಗಬೇಕಿತ್ತು ಅಲ್ವಾ? ನಿಮ್ಮ ಅಣ್ಣನಿಗೆ ನನ್ನ ಮೇಲೆ ಗೌರವ ಇಲ್ಲದೆ ಇರುವಾಗ ನಾನು ಯಾಕೆ ತಪ್ಪು ಅಂತ ಹೇಳಿ? ಅವಳು ಇರ್ತೀನಿ ಅಂದ್ಲು, ಇರಲಿ ಅಂದೆ. ನಿಮ್ಮ ಅಣ್ಣ ಬಂದಮೇಲೆ ಅವರಿಬ್ಬರೇ ನೋಡ್ಕೊಳ್ತಾರೆ ಬಿಡು. ಮದುವೆ ಮಾಡಿಕೊಂಡು ಇಷ್ಟು ದಿನ ಮನೆಯಲ್ಲಿ ಹೇಳಿದೆ, ಈಗ ವಿಷಯ ಗೊತ್ತಾದ ಮೇಲಾದರೂ ನಿಮ್ಮ ಅಪ್ಪನಿಗಾಗಲಿ ಅಥವಾ ನನಗಾಗಲಿ ಹೇಳಬೇಕಿತ್ತು ಅಲ್ವಾ? ಏನೂ ಹೇಳಿದೆ ಅವನು ತನ್ನ ಪಾಡಿಗೆ ತಾನು ಹೊರಟು ಹೋದ ಅಂತ ಕೋಪದಿಂದ ಶರ್ಮಿಳಾ ಹೋದ್ಲು. ನನಗೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕೆ ಆಗಲ್ಲ. ನೀನೇನು ಸಿನಿಮಾ ನೋಡಿದ ಹಾಗೆ ನೋಡ್ತಾ ಇದೀಯಾ, ಬಾ ಅಂತ ರಂಗಮ್ಮನ ಮೇಲೆ ವಿವರಿಸ್ತಾ ವೈಶಾಲಿ ಅಂದರೆ ಜಂಬದಿಂದ ಸೊಕ್ಕಿನಿಂದ ಹೇಳ್ತಾ ಕರ್ಕೊಂಡು ಹೋದ್ಲು. ರಂಗಮ್ಮ ವಿಧಿ ಇಲ್ಲದೆ ವೈಶಾಲಿಯನ್ನು ಆರ್ಯನ ರೂಮ್ಗೆ ಕರ್ಕೊಂಡು ಹೋದ್ಲು. ಜಾಹ್ನವಿ ವೈಶಾಲಿಗೆ ಹೋಗಿದ್ದ ಕಡೆ ಕೋಪದಿಂದ ನೋಡ್ತಾ, ನಿಮ್ಮ ಅಣ್ಣ ಇನ್ನೂ ತನ್ನ ಮೊದಲ ಪ್ರೀತಿಯನ್ನು ಮರ್ತಿಲ್ಲ ಅನಿಸುತ್ತೆ ಅಂದ್ಲು. ಅದ್ಗೆ ನೀನು ಅಣ್ಣನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀಯಾ. ಅಣ್ಣ ಯಾವತ್ತೂ ಹಾಗೆ ಮಾಡಲ್ಲ. ಏನೋ ಬಲವಾದ ಕಾರಣ ಇರಲೇಬೇಕು, ಅದಕ್ಕೆ ಹೀಗೆ ಮಾಡಿದ್ದಾನೆ. ಇಷ್ಟು ದಿನ ಅಣ್ಣನ ಸ್ವಭಾವ ಬೇರೆಯೇ ಇತ್ತು, ಆದರೆ ಈ ಮಧ್ಯೆ ಅಂದರೆ ಅಣ್ಣ ತುಂಬ ಬದಲಾಗಿದ್ದಾನೆ. ಅದಕ್ಕೆ ಹೇಳದೆ ಇಷ್ಟೊಂದು ಧೈರ್ಯವಾಗಿ ಬಂದಿದ್ದಾನೆ. ಅವಳಿಗೆ ತುಂಬ ಸೊಕ್ಕು. ಅಣ್ಣ ಅವಳಿಗೆ ಅಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಅಂತ ಅರ್ಥ ಮಾಡ್ಕೊ. ಒಬ್ಬಳು ಹಳೆ ಪ್ರೇಯಸಿಯೇ ಇಷ್ಟು ಧೈರ್ಯವಾಗಿ ಬರುವಾಗ ತಾಳಿ ಕಟ್ಟಿದ ಹೆಂಡತಿಯಾಗಿ ನೀನು ಬಂದಿದ್ರಲ್ಲಿ ತಪ್ಪೇನಿಲ್ಲ ಜಾಹ್ನವಿ. ಆದರೆ ನೀನು ಹೀಗೆ ಹೇಳದೆ ಬಂದಿದ್ದಕ್ಕೆ ಅಣ್ಣನಿಗೆ ನಿನ್ನ ಮೇಲೆ ಸ್ವಲ್ಪ ಕೋಪ ಬಂದಿದೆ ಅಷ್ಟೆ. ಎಷ್ಟು ದಿನ ನನ್ನ ಮೇಲೆ ಕೋಪ ಮಾಡ್ಕೋತಾರೆ ಅಂತ ನಾನು ನೋಡ್ತೀನಿ ಶಿವಾನಿ ಅಂದ್ಲು ಜಾಹ್ನವಿ. ಸರಿ ಅದಕ್ಕೆ ಬಾ ಅಂತ ಮುಂದೆ ಏನಾಗುತ್ತೆ ನೋಡೋಣ, ನನಗಂತೂ ತಿಳಿತಿಲ್ಲ ಅಂತ ಹೇಳಿ ಇಬ್ಬರು ಕೂಡ ಮೇಲೆ ಹೋದರು. ಇತ್ತ ಮನೋಜ್ ನಿದ್ದೆಯಿಂದ ಎದ್ದು ಹೊರಬಂದು ಜಾಹ್ನವಿ ಕಾಫಿ ತಗೊಂಡು ಬಾ ಅಂತ ಎದ್ದು ಸೋಫಾದಲ್ಲಿ ಕುಳಿತುಕೊಂಡ. ಎಷ್ಟೇ ಹೊತ್ತಾದರೂ ಜಾಹ್ನವಿ ಬರದೇ ಇದ್ದಾಗ ಜಾಹ್ನವಿ ಎಲ್ಲಿದೆಯಾ ಅಂತ ಇಡೀ ಮನೆ ಹುಡುಕಿ ನೋಡಿದ. ಅವಳು ಎಲ್ಲಿಯೂ ಕಾಣದೇ ಇದ್ದಾಗ ಫೋನ್ ಮಾಡಿದರೆ ಆ ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಇಷ್ಟು ಬೆಳ್ಳಂಬೆಳಗ್ಗೆ ಹೇಳ್ದೆ ಕೇಳದೆ ಇವಳು ಎಲ್ಲಿಗೆ ಹೋದ್ಲು ಅಂತ ಕಿಚನ್ಗೆ ಹೋದಾಗ ಫ್ಲಾಸ್ಕ್ನಲ್ಲಿ ಕಾಫಿ ಇತ್ತು. ಅದನ್ನು ಕುಡಿದು ಫ್ರೆಶ್ ಆಗಿ ಬಂದಾಗ ಟೇಬಲ್ ಮೇಲೆ ಒಂದು ಪತ್ರ ಕಂಡಿತು. ಅದನ್ನು ಓದಿದ ಮನೋಜ್ಗೆ ಶಾಕ್ ಆಯಿತು. ಅಣ್ಣ, ಈವರೆಗೂ ನಿನಗೆ ಹೇಳ್ದೆ ನಾನು ಯಾವ ಕೆಲಸನೂ ಮಾಡಿಲ್ಲ, ಆದರೆ ಇಂದು ನಿನಗೆ ಹೇಳ್ದೆ ಒಂದು ಕೆಲಸ ಮಾಡ್ತಾಯಿದ್ದೀನಿ. ನಿನಗೆ ಕೋಪ ಬರಬಹುದು, ಆದರೆ ಹೀಗೆ ಮಾಡದೆ ನನಗೆ ಬೇರೆ ದಾರಿ ಇರಲಿಲ್ಲ. ನಾನು ನನ್ನ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಈಗ ನಾನು ಅಲ್ಲಿಗೆ ಹೋಗದೇ ಇದ್ದರೆ ಏನಾಗ್ಬಿಡುತ್ತೋ ಅನ್ನೋ ಭಯ ನನಗೆ ಕಾಡ್ತಾ ಇದೆ. ಅಲ್ಲಿ ಏನಾದರೂ ಸರಿಯೇ, ನಾನು ಧೈರ್ಯವಾಗಿ ಇರ್ತೀನಿ ಅಣ್ಣ. ನನ್ನ ಬಗ್ಗೆ ನೀನು ಚಿಂತಿಸಬೇಡ. ಆರ್ಯನವರೇ ನನ್ನನ್ನು ಕರೆತಂದರು ಅಂತ ಮನೆಯವರಿಗೆ ಸುಳ್ಳು ಹೇಳು. ನಿನ್ನನ್ನು ಒಬ್ಬನೇ ಬಿಟ್ಟು ಹೋಗ್ತಿರೋದು ನನಗೆ ಬೇಜಾರಿದೆ, ಆದರೆ ಅನಿವಾರ್ಯ. ನನ್ನನ್ನು ಕ್ಷಮಿಸು ಅಣ್ಣ ಅಂತ ಪತ್ರ ಬರೆದಿಟ್ಟಿದ್ಲು. ಅದನ್ನು ಓದಿದ ಮನೋಜ್ ಬೇಸರದಿಂದ ಎಂಥ ಕೆಲಸ ಮಾಡಿದೆ ಜಾಹ್ನವಿ ಅಂತ ಅಂದ್ಕೊಂಡ. ನೀನು ಹೀಗೆ ಮಾಡಿದ್ರಿಂದ ಆರ್ಯನ್ಗೆ ನಿನ್ನ ಮೇಲೆ ಕೋಪ ಬರುತ್ತೆ ಏನೋ ಹೊರತು ಪ್ರೀತಿ ಹೇಗೆ ಬರುತ್ತೆ ಅಂದ್ಕೊಂಡೆ. ಅವನು ನಿನ್ನನ್ನು ಕರ್ಕೊಂಡು ಹೋಗೋವರೆಗೂ ನೀನು ಕಾಯಬೇಕಿತ್ತು ಅಂತ ಮನೋಜ್ ತಕ್ಷಣ ವೇದಾಂತ್ಗೆ ಕರೆ ಮಾಡಿ ನಡೆದ ಎಲ್ಲ ವಿಷಯವನ್ನು ವೇದಾಂತ್ಗೆ ಹೇಳ್ದ. ಅದೇನೋ ಮನೋಜ್, ಜಾಹ್ನವಿ ಯಾಕೆ ಹೀಗೆ ಮಾಡಿದ್ಲು, ಈಗ ಆರ್ಯನ್ ಎಲ್ಲಿದ್ದಾನೆ ಅಂತ ತಿಳಿಬೇಕಲ್ಲ. ಸರಿ, ನೀನು ಆಫೀಸ್ಗೆ ಬಾ, ನಾನು ಅವನು ಎಲ್ಲಿದ್ದಾನೆ ಅಂತ ಹುಡುಕ್ತೀನಿ ಅಂತ ವೇದಾಂತ್ ಫೋನ್ನ ಇಟ್ಟ. ವೇದಾಂತ್ ಆರ್ಯನ್ಗೆ ಫೋನ್ ಮಾಡಿದರೂ ಅವನು ಫೋನ್ ಎತ್ತುತ್ತಿರಲಿಲ್ಲ. ಇವನಿಗೆ ಕೋಪ ಬಂದರೆ ಅಷ್ಟೇ. ಜಾಹ್ನವಿ, ನೀನು ದೊಡ್ಡ ತಪ್ಪು ಮಾಡಿದೆ. ಆರ್ಯನ್ ಆಫೀಸ್ಗೆ ಬಂದಿದ್ದಾನ ಅಂತ ನೋಡೋಣ ಅಂತ ತನ್ನ ಮಗ ಕ್ರಿಷ್ಗೆ ಹೇಳಿ ಆಫೀಸ್ಗೆ ಹೊರಟ. ಮನೋಜ್ ಮತ್ತು ವೇದಾಂತ್ ಆಫೀಸ್ನಲ್ಲಿ ಮಧ್ಯಾಹ್ನದವರೆಗೂ ಕಾದರೂ ಕೂಡ ಆರ್ಯನ್ ಬರಲೇ ಇಲ್ಲ. ಜಾಹ್ನವಿ ಮಾಡಿದ ಕೆಲಸಕ್ಕೆ ಅವನು ಬೇಸರವಾಗಿ ಆಫೀಸ್ಗೆ ಬರದೇ ಇರಬಹುದು ಅಂದ್ಕೊಂಡ್ರು.
ಆರ್ಯನ್ ಮನೆಯಲ್ಲಿ ಇರಬಹುದಾ ವೇದಾಂತ್ ಅಂತ ಮನೋಜ್ ಕೇಳ್ದ. ಅವನ ಬಗ್ಗೆ ನಿನಗೆ ಗೊತ್ತಲ್ವಾ, ಕೋಪ ಬಂದರೆ ಎಲ್ಲಾದರೂ ದೂರ ಹೋಗ್ತಾನೆ ಹೊರತು ಮನೆಯಲ್ಲಿ ಇರಲ್ಲ ಅಂತಿರುವಾಗಲೇ ಜಾಹ್ನವಿ ಫೋನ್ ಮಾಡಿದ್ಲು. ಈಗೋ ಜಾಹ್ನವಿ ಫೋನ್ ಮಾಡ್ತಿದ್ದಾಳೆ ಅಂತ ಮನೋಜ್ ಫೋನ್ ಎತ್ತು, ಆದರೆ ಅವಳಿಗೂ ಏನು ಬೈಬೇಡ ಅಂದ ವೇದಾಂತ್. ಜಾಹ್ನವಿ ಅಂತ ಮನೋಜ್ ಮಾತನಾಡಿದ. ಅಣ್ಣ ಅಂತ ಅವಳು ಅಳ್ತಾ ಕರೆದ್ಲು. ಯಾಕೆ ಇಂಥ ಕೆಲಸ ಮಾಡಿದೆ, ಒಂದು ಮಾತು ನನಗೆ ಹೇಳಬೇಕಿತ್ತಲ್ಲಮ್ಮ ಅಂದನು ಮನೋಜ್. ನಿನಗೆ ಹೇಳಿದರೆ ನೀನು ಬೇಡ ಅಂತೀಯ ಅಲ್ವಾ ಅಣ್ಣ, ಹಾಗಂತ ನಾನು ಗೊತ್ತಿತ್ತು, ಅದಕ್ಕೆ ನಿನಗೆ ಹೇಳದೆ ಬಂದೆ. ನೀನು ಹೀಗೆ ಹೇಳದೆ ಹೋಗಿದ್ದಕ್ಕೆ ಆರ್ಯನ್ಗೆ ಎಷ್ಟು ಕೋಪ ಬಂದಿದೆ ಗೊತ್ತಾ? ಗೊತ್ತು ಅಣ್ಣ, ಅವರಿಗೆ ಕೋಪ ಬರುತ್ತೆ ಅಂತ ನನ್ನ ಜೀವನವನ್ನು ನಾನು ಹಾಳು ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಲ್ವಾ ಅಂದ್ಲು ಜಾಹ್ನವಿ. ಜೀವನ ಹಾಳಾಗೋದು ಅಂದರೆ ಏನು ಜಾಹ್ನವಿ, ಅಸಲಿಗೆ ಈಗ ಏನಾಗಿದೆ ಅಲ್ಲಿ ಅದೆಲ್ಲ ಆಮೇಲೆ ಹೇಳ್ತೀನಣ್ಣ. ಆರ್ಯನ್ ಅವರು ಫೋನ್ನ ಎತ್ತುತ್ತಾ ಇಲ್ಲ. ಬೆಳಗ್ಗೆಯಿಂದ ಏನು ತಿಂದೆ ಆಫೀಸ್ಗೆ ಬಂದಿದ್ದಾರೆ ಅಲ್ವಾ, ಏನು ಮಾಡ್ತಿದ್ದಾರೆ ಅಂತ ವಿಚಾರಿಸಿದ್ಲು. ಏನಾದರೂ ಗಲಾಟೆ ಆಗಿದೆಯಾ ಅಂತ ಮನೋಜ್ ಗಾಬರಿಯಿಂದ ಕೇಳ್ದ. ನಾನು ಅಲ್ಲಿ ಬಂದಿದ್ದಕ್ಕೆ ಅವರು ಕೋಪಗೊಂಡು ಮನೆಯಿಂದ ಹೊರಗೆ ಹೋದರು ಅಷ್ಟೇ ಅಣ್ಣ. ಆರ್ಯನ್ ಬೆಳಗ್ಗೆಯಿಂದ ಆಫೀಸ್ಗೆ ಬಂದಿಲ್ಲ ಜಾಹ್ನವಿ ಅಂದ ಮನೋಜ್. ಅವಳಿಗೆ ಶಾಕ್ ಆಯಿತು. ನೀನು ಯೋಚನೆ ಮಾಡಬೇಡ, ಅವನು ಎಲ್ಲಿದ್ದಾನೆ ಅಂತ ನಾನು ಮತ್ತು ವೇದಾಂತ್ ನೋಡ್ತೀವಿ, ಆದರೆ ನೀನು ಹೀಗೆ ಮಾಡಿದ್ದು ನನಗೂ ಇಷ್ಟ ಆಗಿಲ್ಲ ಅಂತ ಮನೋಜ್ ಫೋನ್ ಇಟ್ಟ. ಜಾಹ್ನವಿಗೆ ತುಂಬ ನೋವಾಯಿತು. ನನ್ನ ನೋವು ನಿನಗೆ ತಿಳಿತಿಲ್ಲ ಅಣ್ಣ. ಆ ವೈಶಾಲಿ ಅವನನ್ನು ಏನು ಮಾಯೆ ಮಾಡಿದಳೋ ಗೊತ್ತಿಲ್ಲ, ಈಗಲೂ ಅವಳು ಸುತ್ತಲೇ ಇದ್ದಾರೆ. ನಾನು ಸುಮ್ಮನೆ ಬಿಟ್ಟರೆ ಏನಾಗುತ್ತೋ ಅಂತ ಭಯವಾಗಿ ಧೈರ್ಯ ಮಾಡಿ ಇಲ್ಲಿಗೆ ಬಂದೆ. ಈಗ ಆರ್ಯನ್ ಅವ್ರ ಕೋಪ ನೋಡಿದರೆ ಭಯ ಆಗ್ತಿದೆ ಅಣ್ಣ, ಅವರು ಎಲ್ಲಿಗೆ ಹೋಗಿದ್ದಾರೋ ಏನೋ ಅಂತ ಅಂದ್ಕೊಂಡ್ಳು ಜಾಹ್ನವಿ. ಇತ್ತ ಆಫೀಸ್ನಲ್ಲಿ ಅವನಿ ಫೈಲ್ ಮೇಲೆ ಸಹಿ ಬೇಕು ಅಂತ ಆರ್ಯನ್ ರೂಮ್ಗೆ ಬಂದಾಗ ಮನೋಜ್ ಮತ್ತು ವೇದಾಂತ್ ಇರೋದನ್ನು ನೋಡಿ, ಅಣ್ಣ ನೀವಿಲ್ಲಿದ್ದೀರಾ, ಆರ್ಯನ್ ಸರಿಯಲ್ಲಿ ಅಂತ ಕೇಳಿದ್ಲು. ಅವನು ಎಲ್ಲಿದ್ದಾನೋ ಆ ದೇವರಿಗೆ ಗೊತ್ತು ಅಂದನು ವೇದಾಂತ್ ಬೇಸರದಿಂದ. ಈ ಕತೆ ಮುಂದುವರಿಯೋದು. ಆರ್ಯನ್ ಜಾಹ್ನವಿ ಮೇಲೆ ಕೋಪ ಮಾಡ್ಕೊಂಡು ಎಲ್ಲಿ ಹೋಗಿದ್ದಾನೆ, ಅವನು ಮನೆಗೆ ಹೋಗಲ್ವಾ ಅಥವಾ ಆಫೀಸ್ಗೂ ಬರಲ್ವಾ, ಏನಾಗಿದೆ ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋಣ. ಇನ್ನು ಮುಂದೆ ಈ ಕತೆ ಇದೇ ಚಾನಲಲ್ಲಿ ಬರುತ್ತೆ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.